ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನೆಲ್. ಸಂಡೇ ವ್ಲಾಗ್ ಇದು. ಸಂಡೇ ಫುಲ್ ಲೇಸಿ ಡೇ ಆಗಿತ್ತು ಬಿಕಾಸ್ ತುಂಬ ಚಳಿ ಇತ್ತು, ಮಳೆ ಕೂಡ ಇತ್ತು. ಬೆಳಗ್ಗೆ ಬೇಗ ಎದ್ದು 5 o'clockಗೆ ಎದ್ದು ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಗಾಡಿ ಪೂಜೆ ಇತ್ತು. ಗಾಡಿ ಪೂಜೆ ಮಾಡೋದಕ್ಕೆ, ಗಾಡಿ ವಾಶ್ ಮಾಡೋದಕ್ಕೆ ತುಂಬ ಮಳೆ ಕೂಡ ಬರ್ತಾ ಇತ್ತು, ಜಿಟಿ ಜಿಟಿ ಮಳೆ. ಸೊ ನಮ್ಮ ಮನೆಯವ್ರು ಎದ್ದು ವೆಯ್ಟ್ ಮಾಡ್ತಾ ಇದ್ರು ಗಾಡಿ ವಾಶ್ ಮಾಡ್ಕೊಳ್ಳೋದಕ್ಕೆ. ಸೊ ಅವರು ರೆಡಿ ಆಗೋ ಅಷ್ಟರೊಳಗಡೆ ಸೊ ನಾನು ಹಾಲೆಲ್ಲ ಕಾಯಿಸ್ಕೊಂಡು ರೈಸ್ಗಿಟ್ಟು ಅದಾದಮೇಲೆ ಟೀ ಮಾಡ್ಕೊಳ್ತಾ ಇದ್ದೆ. ಚಳಿ ಮಳೆ ಇರೋದಕ್ಕೋಸ್ಕರ ಶುಂಠಿ, ಏಲಕ್ಕಿ, ಲವಂಗ ಹಾಕಿ ಟೀ ಮಾಡಿಕೊಂಡೆ. ಇವತ್ತು ಬೆಳಗಿನ ತಿಂಡಿಗೋಸ್ಕರ ಟೊಮೊಟೊ ಚಿತ್ರಾನ್ನ ಮಾಡಿಕೊಂಡೆ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ, ಶೇಂಗಾ, ಹಸಿಮೆಣಸಿನಕಾಯಿ, ಉಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟು. ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಥವಾ ನಿಲ್ತು ಅಂತ ಅನ್ನಿಸ್ತಾ ಇತ್ತು. ಅವಾಗ ಹೋಗಿ ನಮ್ಮ ಮನೆಯವರು ಬೇಗ ಗಾಡಿ ವಾಶ್ ಮಾಡ್ಕೊಬಂದರು. ಆದರೂ ಮಳೆ ಕೊನೆಗೆ ಬರ್ತಾ ಇತ್ತು, ಅದರಲ್ಲೇ ಮುಗಿಸ್ಕೊಬಂದರು. ಸೊ ಅದಾದಮೇಲೆ ನಾನು ಗಾಡಿ ಪೂಜೆ ಮಾಡ್ಕೊಂಡು ಬಂದೆ. ಸೊ ಅವ್ರು ಮಾರ್ನಿಂಗ್ ಹೊರಟರು. ಸೊ ಮಧ್ಯಾಹ್ನ ಹೊರಗಡೆ ಬಂದೇ ಇಲ್ಲ ನಾವು. ಸೊ ಫುಲ್ಲು ಲೇಸಿಯಾಗಿ ರೂಮಲ್ಲೇ ಇದ್ವಿ ನಾನು, ನನ್ನ ಮಗಳು. ಸೊ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಕೂಡ ತುಂಬ ಚಳಿ ಕೂಡ ಇತ್ತಲ್ವ, ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಹಾಗೆ ಸಂಜೆ ಲೇಸಿ ಡೇ ನನಗೆ ಸ್ಟಾರ್ಟ್ ಆಗಿದ್ದು ಈವ್ನಿಂಗು. ಸಾಂಗ್ ನೋಡಿಕೊಂಡು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡೆ. ಅದಾದಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೆ, ಅದೆಲ್ಲದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟು ಧ್ವನಿಗೂ ಕೂಡ ಆಯಿಲ್ ಮಸಾಜ್ ಮಾಡಿಕೊಂಡೆ. ಹೊರಗಡೆ ಆಡೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ಲು ಧ್ವನಿ, ಬಟ್ ಹೊರಗಡೆ ಹೋಗೋದಕ್ಕೆ ಮಳೆ ಬಿಡ್ತಾ ಇರಲಿಲ್ಲ. ಹಾಗೆ ನಾನು ಮುಖ ತೊಳ್ಕೊಂಡು ಬಂದೆ. ಸ್ವಲ್ಪ ಸೋಪು ಕಣ್ಣಲ್ಲಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಕಣ್ಣುರಿ ಅಂತ ಹೇಳ್ತಾ ಇದ್ದೆ. ನನ್ನ ಮಗಳು ಅವಳೇ ನನಗೆ ಕಣ್ಣು ಉಫ್ ಮಾಡ್ತಾ ಇದ್ಲು. ಸೊ ಅದಾದಮೇಲೆ ಅವಳು ಇಷ್ಟವಾದ ಕಾರ್ಟೂನ್ ಅದೊಂದೇ ನೋಡೋದು, ಲಿಟಲ್ ಕೃಷ್ಣ, ಅದು ನೋಡ್ತಾ ಇದ್ಲು. ಹಾಗೆ ಬಿಸಿ ಬಿಸಿ ಟೀ ಮಾಡಿಕೊಂಡು ಜೊತೆಗೆ ಗುಡ್ಡೆ. ಸೊ ಫುಲ್ ಮೈಂಡ್ ಫ್ರೆಶ್ ಆಯಿತು ಗುಡ್ಡೆ ಜೊತೆಗೆ. ಸೊ ಅದಾದಮೇಲೆ ನೈಟ್ ಡಿನ್ನರ್ಗೋಸ್ಕರ ಅಕ್ಕಿ ರೊಟ್ಟಿ ಹಾಗೆ ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹೀರೆಕಾಯನ್ನು ಫಸ್ಟು ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪೀಲ್ ಮಾಡ್ಕೊಳ್ಳೋದು ಬೇಡ, ಸಿಪ್ಪೆ ಸ್ವಲ್ಪ ಹಾಗೆ ಇರಲಿ. ಸೊ ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿದು ಸರಿ ಮಾಡ್ಕೊಳ್ತಾ ಇದ್ದೀನಿ, ಜಿಗುಟು ಅಂತ ಕೂಡ ಹೇಳ್ತಾರೆ ಇದನ್ನು. ಸೊ ಅದಾದಮೇಲೆ ಅದನ್ನು ತಣ್ಣಗಾಕ್ಬಿಟ್ಟು ಅದಾದಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ, ಚಿಕ್ಕದಾಗಿರುವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದು 4ರಿಂದ 5 ಈರುಳ್ಳಿ. ಸೊ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 15 ಕರಿಬೇವೆಲ್ಲ ಹಾಕ್ಕೊಂಡು ಚಟಪಟ ಸಿಡಿಸ್ಕೊಂಡು ಸೊ ಅದೆಲ್ಲ ಫ್ರೈ ಮಾಡೋದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 4 ಟೊಮೆಟೊ, ಚಿಕ್ಕ ಟೊಮೆಟೊ. ಸೊ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗುತ್ತೆ ಈ ಥರ. ಸೊ ಅದಾದಮೇಲೆ ಹುರ್ಕೊಂಡಿರೋವಂಥ ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಯಾಕೆ ಬಿಸಿ ಬಿಸಿದೇ ಹಾಕ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಕರೆಂಟು ಹೋಗೋದು ಬರೋದು ಮಾಡ್ತಾಯಿತ್ತು, ಈ ಕರೆಂಟ್ ಎಲ್ಲಿ ಹೋಗ್ಬಿಡುತ್ತೋ ಅಂತ ಬೇಗ ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ಚಟ್ನಿ, ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಸೊ ಅದಾದಮೇಲೆ ಅಕ್ಕಿ ರೊಟ್ಟಿಗೆ ತಣ್ಣಗಾಗಿರೋಂಥ ಅಕ್ಕಿ ಹಿಟ್ಟಿನ ಸರಿನ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಯೂಶ್ವಲಿ ರೊಟ್ಟಿ ಹೇಗೆ ತಟ್ತೀರೋ ಅದೇ ಥರನೇ, ಚಪಾತಿ ಯಾವ ಥರನ ಲಟ್ಟಿಸ್ಕೊಳ್ತೀರೋ ಅದೇ ಥರನೇ ಸ್ವಲ್ಪ ಪ್ರೆಷರ್ ಕಮ್ಮಿ ಹಾಕ್ಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಹಾಗೆ ಮನೆಯಲ್ಲಿ ಸಾಂಬಾರ್ ಪೌಡರು ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಊರಲ್ಲಿ ನಮ್ಮ ಅಜ್ಜಿ ಹೋದಾಗ ಸಾಂಬಾರ
ಪೌಡರನ್ನು ಮಾಡ್ತಾ ಇದ್ದಿದ್ದು. ಸೊ ಅದನ್ನ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಅವರು ಹೆಸರುಬೇಳೆ, ಉದ್ದಿನಬೇಳೆ, ಹುರ್ಗಡ್ಲೆ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ, ಹಾಗೆ ಸ್ಪೈಸಸ್ಸು ಚಕ್ಕೆ, ಲವಂಗ, ಮೆಣಸು ಎಲ್ಲ ತಗೊಂಡಿದ್ದಾರೆ. ಹಾಗೆ ಅರಿಶಿನ ಕೊನೆ, ಹಾಗೆ ಅಕ್ಕಿ, ಗೋಧಿ ಮತ್ತೆ ಧನಿಯಾ ಕಾಳು ಎಲ್ಲ ಟೋಟಲ್ ಸೇರಿ 7 ಕೆಜಿ ಇದೆ ಸಾಂಬಾರ್ ಪೌಡರು. ಸೊ ಎಲ್ಲದನ್ನು ಕೂಡ ಹುರ್ಕೋಬೇಕು. ತೋರಿಸಿರುವಂಥ ಎಲ್ಲ ಐಟಮ್ಸು ಕೂಡ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಇವರು ಹೊರಗಡೆನೆ ಊರಲ್ಲೆಲ್ಲ ಹೊರಗಡೆನೆ ಒಲೆ ಹಚ್ಕೊಂಡು ಅಲ್ಲಿ ಫ್ರೈ ಮಾಡ್ಕೊಂಡಿದ್ದು. ಸೊ ಅಜ್ಜಿ ಮಾಡಿರುವಂಥ ಸಾಂಬಾರ್ ಪೌಡರ್ ಇದು. ಇದನ್ನೇ ನಾವು ಆವಾಗವಾಗ ಒಂದು 6 ಮಂತ್ಸ್ 7 ಮಂತ್ಸ್‌ಗೆ ಆಗೋವಷ್ಟುನ ಒಂದೇ ಒಟ್ಟಿಗೆನೆ ಹುರ್ದ್ಬಿಟ್ಟು ಇಟ್ಕೊಳ್ತೀವಿ. ಹಾಗೆ ಕರಿಬೇವು ಕೂಡ ಹಾಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಮಿಷಿನ್‌ಗೆ ಹಾಕ್ಸ್ಕೊ ಬಂದಿರೋದು ಇದು. ಮಿಲ್ಲಿಗೆ ಹಾಕ್ಸ್ಕೊ ಬಂದು ಎಲ್ಲ ಸಾಣಿಸ್ಬಿಟ್ಟು ಡ್ರೈ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಳ್ತಾರೆ. ಒಂದು 7 ಮಂತ್ಸ್ 8 ಮಂತ್ಸ್ ಇರುತ್ತೆ. ವರ್ಷದವರೆಗೂನು ಕೂಡ ನೀವು ಆರಾಮಾಗಿ ಇಟ್ಕೋಬಹುದು. ಹಾಗೆ ಖಾರದ ಪುಡಿ ಕೂಡ ಹಾಕ್ಸ್ಕೊ ಬಂದಿದ್ರು. ಸೊ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಸಂಡೇ ಕಂಪ್ಲೀಟ್ ಆಯ್ತು. 11:00 ಮಲ್ಕೊಂಡ್ವಿ. ಸೊ ಇದು ನನ್ನ ಸಂಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಹೀಗೆ ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.